ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಸೂಪರಾಗಿದ್ದೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಒಂದು 1.5 ಮಂತ್ 2 ಮಂತ್ಸ್ ಗ್ಯಾಪ್ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ವೈ ಬಿಕಾಸ್ ಸ್ವಲ್ಪ ಶೆಡ್ಯೂಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ವೀಡಿಯೋಸ್ ಎಲ್ಲ ಇದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಷ್ಟೇ ನನ್ನ ಹತ್ರ ಟೈಮ್ ಸಾಕಾಗ್ತಿಲ್ಲ. ಸೊ ಈಗ ನಾನು ತುಂಬ ಜನ ಅಂದ್ಕೊಂಡಿದ್ದಾರೆ, ಐ ಮೀನ್ ರಿಲೇಟಿವ್ಸಲ್ಲೇ ಆಲ್ಮೋಸ್ಟ್ ಇದಕ್ಕೆ ಮಾಡೋದಕ್ಕೆ ಆಗಲ್ಲ ಅನ್ನೋ ಥರ. ಸೊ ಆ ಚಾಲೆಂಜ್ಗೋಸ್ಕರ ಆದರೂ ಐ ಹ್ಯಾವ್ ಟು ಡೂ ಅಂತ ಹೇಳಿಬಿಟ್ಟು ಎಷ್ಟೇ ಕಷ್ಟ ಆದ್ರೂ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಫ್ಲೋವಲ್ಲಿ ನಾನು ವೀಡಿಯೋಸ್ ಬಿಡ್ತಾ ಇರ್ತೀನಿ ಅನ್ನೋ ಪ್ರಾಮಿಸನ್ನು ಕೊಡ್ತೀನಿ. ಸೊ ಈಗ ಆಲ್ರೆಡಿ ನಾನು ಒಂದು ಲಾಂಗ್ ವೀಡಿಯೋ ಮತ್ತು ಒಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಸೊ ಈಗ ನನಗೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ಗೊತ್ತಾಗಿರೋದ್ರಿಂದ ನಾನು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಸೊ ಐ ಮೀನ್ ರಿಯಲಿ ಸಾರಿ. ಸೊ ಇನ್ಮೇಲೆ ನಾನು ಒಂದು ಫ್ಲೋಲ್ಲಿ ಇರ್ತೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ. ಆ್ಯಂಡ್ ಇವತ್ತು ರ್ಯಾಂಡಮಾಗಿ ಇದನ್ನು ಇನ್ಫಾರ್ಮ್ ಮಾಡಿ ಹಾಗೆ ರ್ಯಾಂಡಮಾಗಿ ವಾಟ್ ಐ ಡೂ ಇನ್ ಎ ಡೇ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ದಿಸ್ ವೀಡಿಯೋ ಸ್ಟಾರ್ಟೆಡ್. ಆ್ಯಂಡ್ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು. ಆ್ಯಂಡ್ ಅವಳು ನೆಕ್ಸ್ಟ್ ಮಂತ್ ಫೋಟೋಶೂಟ್ಗೆ ಒಂದು ಸ್ವಲ್ಪ ಕ್ರಾಫ್ಟಿಂಗ್ ಥಿಂಗ್ಸ್ ಇತ್ತು. ಸೊ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊತಿದ್ದೆ. ಸೊ ಇವಾಗ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ನೆಕ್ಸ್ಟ್ ನನಗೆ ಹರಿಬರಿ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಇವಾಗ ರೆಡಿ ಮಾಡಿ ಕಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟೆ. ಆ್ಯಂಡ್ ಇಲ್ಲಿ ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ಡಯಟ್ ಫುಡ್ನ ರೆಡಿ ಮಾಡ್ತಿದ್ದೆ. ಆ್ಯಕ್ಚುಲಿ ವ್ಲಾಗ್ ನಾನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ವೈ ಬಿಕಾಸ್ ಮಗುಗೆ ಹುಷಾರಿರಲಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಇದ್ದಿದ್ದ ಕಾರಣ ನನಗೆ ವೀಡಿಯೋಸ್ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ. ಸೊ ನಾನು ಎಷ್ಟು ತೆಗ್ದಿದ್ದೀನೋ ಅಷ್ಟನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫುಲ್ ಕಂಪ್ಲೀಟ್ ಮಾಡಿಲ್ದಿರೋದಕ್ಕೆ. ಸೊ ಸಿಚುವೇಶನ್ ಆ ಥರ ಇತ್ತು. ಸೊ ಅದಕ್ಕೋಸ್ಕರ ನನ್ನ ಕೈಲಿ ಆಗಲಿಲ್ಲ. ಆ್ಯಂಡ್ ನಾನು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಿಲ್ಲ. ವೈ ಬಿಕಾಸ್ ಮಗುಗೆ ಡ್ರಿಪ್ಸ್ ಹಾಕಿ ಇರೋ ಟೆನ್ಷನಲ್ಲಿ ನಾನು ಹೆಂಗಿದ್ದೀನಿ ಅನ್ನೋದು ನನಗೂ ಕೂಡ ಇದಿರಲಿಲ್ಲ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ನಾನಿದ್ದೆ. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಅವ್ರಿಗೆ ಡಯಟ್ ಫುಡ್ ರೆಡಿ ಮಾಡಿ ಇಡ್ತಿದ್ದೆ. ಆ್ಯಂಡ್ ಅವ್ರು ಇವಾಗೆಲ್ಲೂ ಔಟ್ಸೈಡ್ ತಿಂದಿರೋ ಕಾರಣ ಸೊ ಇದೊಂದು ಎಕ್ಸ್ಟ್ರಾ ಕೆಲಸ ಆಗಿದೆ ನನಗೆ ಇವಾಗ ಎಲ್ಲದ್ರ ಜೊತೆನೂ. ಸೊ ಡಯಟ್ ಫುಡ್ಗೆ ನಾನು ರಾಗಿ ಚೀಲ ಮತ್ತು ಪಪ್ಪಾಯ ಮತ್ತು ನಾನು ಕುಕುಂಬರ್ನ ಕಟ್ ಮಾಡಿ ಕೊಟ್ಟಿದ್ದೆ. ಆ್ಯಂಡ್ ಒಂದು ಎಗ್ ಕೂಡ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಎಗ್ ಅವ್ರಿಗೆ ಕಂಪಲ್ಸರಲೇಬೇಕು. ಆ್ಯಂಡ್ ಅಷ್ಟರಲ್ಲಿ ನನ್ನ ಮಗಳು ಎಲ್ದಿದ್ಲು ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ಚೆನ್ನಾಗಿ ಆಟ ಆಡಿಸ್ತಿದ್ದೆ. ವೀಡಿಯೋಸ್ಗೆಲ್ಲ ಹಾಯ್ ಮಾಡು ಅಂತೆಲ್ಲ ಹೇಳ್ಕೊಡ್ತಿದ್ದೆ. ಸೊ ಅವಳು ನೋಡ್ತಾಯಿದ್ಲು. ಆ್ಯಂಡ್ ಈ ಥರ ನೋಡೋದಕ್ಕೂ ಮಗುಗೆ ಆ್ಯಂಡ್ ಹಾಸ್ಪಿಟ್ಲಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಗೊತ್ತು. ಯಾಕಂದರೆ ಚಿಕ್ಕ ಮಕ್ಳು ಡ್ರಿಪ್ಸ್ ಹಾಕೋದು ಎಷ್ಟು ಕಷ್ಟ ಅಂತ ಗೊತ್ತಲ್ವ. ಸೊ ಹಾಗೆ ಊರಿಗೆ ಹೋಗ್ತಾ ಇದ್ದೀನಲ್ವ. ಸೊ ಬಟ್ಟೆ ಕಲೆಕ್ಷನ್ ಕೂಡ ಮಾಡ್ತಿದ್ದೆ ಮಗುಗೆ. ಆ್ಯಂಡ್ ನಾನಿಲ್ಲಿ ಈ ಥರ 3 ಶಾರ್ಟ್ಸ್ನ ತೊಗೊಂಡಿದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಬಿಗೆ ಆದಷ್ಟು ಶಾರ್ಟ್ಸ್ ಮತ್ತು ಕಾಟನ್ ಬಟ್ಟೆನೇ ಹಾಕಿ ಸೊ ನಾನು 3 ಕಲರ್ ತೊಗೊಂಡೆ. ಡಿಮಾರ್ಟಲ್ಲಿ ಕಲೆಕ್ಷನ್ ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬಾಯ್ಸ್ ಕಲೆಕ್ಷನಲ್ಲಿ ನನಗೆ ಇದೊಂದು ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ ನನ್ನ ಮಗಳಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಎಲಾಸ್ಟಿಕಬಲ್ ಮತ್ತು ತುಂಬಾ ರಫ್ ಯೂಸ್ ಮಾಡ್ಬೋದು. ಸ್ವಲ್ಪ ಟೀ ಶರ್ಟ್ ಕಲೆಕ್ಷನ್ ಕೂಡ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಇಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ನನಗೆ ಮಾಡೋಕ್ಕೆ ಬಿಡ್ತಿಲ್ಲ, ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅವಳು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ನೀನು ಹಂಗೆ ಮಾಡ್ತಾಯಿರೋ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡ್ತಿದ್ದೆ. ಸೊ ಟೀ ಶರ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ಒಂದ್ಸತಿ ಟ್ರೈ ಮಾಡಿ. ಡಿಮಾರ್ಟಲ್ಲಿ ಎಲ್ಲಾದರೂ ನೀವು ಗ್ರಾಸರಿ ಶಾಪಿಂಗ್ ಹೋದಾಗ ಎಲ್ಲಾದರೂ ರ್ಯಾಂಡಮಾಗಿ ಹೋದಾಗ ಒಂದ್ಸತಿ ಟ್ರೈ ಮಾಡಿ. ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಹೋಗಿದ್ದು ಸರ್ಜಾಪುರದ ಕಾರ್ಮಲ್ ಡ್ರಮ್ ಹತ್ರ ಇರುವ ಡಿಮಾರ್ಟ್ಗೆ. ಸೊ ನೀವು ನಿಯರ್ ಬೈ ಆಗಿದ್ದು ನೀವು ಅದು ಹೋಗ್ಬೋದು. ಸೊ ಇದು ಮಾಡೋಷ್ಟರಲ್ಲಿ ಅವ್ರ ಅಪ್ಪ ಸೆಂಟ್ರಲ್ಲಿ ಬಂದು ಡಿಸ್ಟರ್ಬ್ ಮಾಡಿಬಿಟ್ರು ವೀಡಿಯೋಸ್ ಮಾಡೋವಾಗ. ಸೊ ಏನೂ ಮಾಡೋಕ್ಕಾಗಿಲ್ಲ. ಸೊ ಅವ್ರ ಮಗಳನ್ನ ಅವ್ರ ಅಪ್ಪನ ಕೈಲಿ ಕೊಟ್ಬಿಟ್ಟು. ಸೊ ನೆಕ್ಸ್ಟ್ ಇದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಆಯಿತು. ಅದರಲ್ಲಿ ಕಪ್ ಕೇಕ್ ಕೂಡ ಬಂದಿರೋದು ತುಂಬಾ ಇಷ್ಟ ಆಯಿತು ಡಿಸೈನು. ಸೊ ಫ್ಲಾರಲ್ ಬಂದಿರೋದ್ರಿಂದ ಹ್ಯಾಂಡ್ಸ್ ಕೂಡ ಅಷ್ಟೇ ಎಷ್ಟೋ ಫ್ರೀಯಾಗಿರುತ್ತೆ. ಆ್ಯಂಡ್ ಕೆಳಗಡೆ ಎಕ್ಸ್ಟ್ರಾ ಪೀಸ್ ಕೂಡ ಅವ್ರು ಕೊಟ್ಟಿದ್ದಾರೆ ಹ್ಯಾಂಡ್ ಕಂಫರ್ಟಬಲ್ಗೆ. ಸೊ ಈ ಫ್ರಾಕಲ್ಲೂ ಅಷ್ಟೇ ಅದೇ ಥರನೇ ಹ್ಯಾಂಡ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಾಸ್ಟ್ ಕೂಡ ಅಷ್ಟೇ ಅಷ್ಟು ವರ್ತ್ ಆಗಿದೆ. ನಾನು ತೊಗೊಂಡಿರೋ ಬಟ್ಟೆ ಬ್ರ್ಯಾಂಡ್ಗೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿದ್ಲು. ಸೊ ನಾನು ಕರೆದಾಗ ನನ್ನ ಕಡೆ ನೋಡಲೇ ಇಲ್ಲ ಅವಳು. ಅವರಪ್ಪ ಫೋನಲ್ಲಿ ಮಾತಾಡಿ ಆಟ ಆಡ್ಸಿದ್ರೆ ಸೊ ಕೀ ಇತ್ತು ಕೈಯಲ್ಲಿ. ಸೊ ಅದನ್ನು ಎತ್ಕೊಳೋದಕ್ಕೋಸ್ಕರ ನಾನು ಎಷ್ಟೇ ಕರೆದ್ರೂ ಅವಳು ನೋಡಲೇ ಇಲ್ಲ. ಆ್ಯಂಡ್ ಸೊ ಇವತ್ತು ಏನೇ ಆಗಲಿ ನಮ್ಮ ಯಜಮಾನ್ರ ಹತ್ರ ಹಾಯ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡು ಅಲ್ಲೇ ನಿಂತಿದ್ದೆ ನಾನು. ಸೊ ಹಾಯ್ ಮಾಡೋವರೆಗೂ ಬಿಡಲೇ ಇಲ್ಲ. ಸೊ ನೋಡಿ ಇಲ್ಲಿ ಹಾಯ್ ಮಾಡಿ ಅಂತ ಕೇಳ್ತಿದ್ದೆ ನಾನು.
ಸೊ ಅವರು ಇಲ್ಲ ನನಗಾಗಲ್ಲ, ನಾನು ಚೆನ್ನಾಗಿಲ್ಲವಾಗ ಬೇರೆ ಸತಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಫೈನಲಿ ನಾನು ಮಾಡಿಸೇ ಬಿಟ್ಟೆ. ಆ್ಯಂಡ್ ಸೊ ಫ್ರೆಶ್ ಅಪ್ ಹಾಕ್ಕೊಂಡು ಬಂದೆ ಕೂಡ. ಸೊ ಇವತ್ತು ನಾನ್ ವೆಜ್ ಆಗಿತ್ತು, ಅಕ್ಷಯ ತೃತೀಯಾಗಿ ಪೂಜೆ ಮಾಡಬೇಕಾಗಿರೋ ಕಾರಣ ನಾನು ತಿಂದಿರಲಿಲ್ಲ. ಸೊ ಪಪ್ಪಾಯ ತಿಂದೆ ಒಂದು ಬೌಲು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬಂದುಬಿಟ್ಟು ವ್ಲಾಗು. ಸೊ ನನ್ನ ಮಗಳು ಮಲಗಿದ್ಲು, ಈವ್ನಿಂಗ್ ಹಂಗೆ ಸ್ಟಾರ್ಟ್ ಮಾಡಿದ್ದೆ. ನೆಕ್ಸ್ಟ್ ಡೇ ಅದು ಹಾಸ್ಪಿಟ್ಲಿಗೆ ಹೋಗಿದ್ದ ದಿನ. ಸೊ ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಸೊ ತಲೆ ಕೂಡ ಆಡಿಸ್ಕೊಂಬಿಟ್ಟೆ, ನನ್ನ ಮಗಳು ವರ್ಷ ತಲೆ ಆಡಿಸ್ಬೇಕು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು. ಸ್ಯಾಟರ್ಡೇ ಅದು ಇಷ್ಟೊತ್ತು ನೋಡಿದ್ದು ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ಸೊ ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಹೀಗೆ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಊಟ ಮಾಡಿದ್ದು ನಾನ್ ವೆಜ್ ಚಿಕನ್ ಮತ್ತು ರೈಸ್ ತಿಂದ್ಕೊಂಡು ಮತ್ತೆ ಚೆನ್ನಾಗಿ ಮಲಗಿದ್ವಿ ಎಲ್ಲರೂ. ಸೊ ಎದ್ದು ನಮ್ಮ ಅಕ್ಕ ಬಂದಿದ್ರು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ, ಗ್ರೂಪ್ ಪ್ರವೇಶ ಇತ್ತು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಎದ್ದು ಕಾರ್ಡ್ ಕೂಡ ಇಸ್ಕೊಂಡ್ವಿ. ಅದಾದಮೇಲೆ ಸೊ ಇಷ್ಟೇ ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದು. ಅದಾದಮೇಲೆ ನಾನು ಮಾಡಲೇ ಇಲ್ಲ. ಸೊ ಇದಾದಮೇಲೆ ಅವಳು ತುಂಬ ಅಳ್ತಿದ್ಲು, ತುಂಬ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಸೊ ಏನಕ್ಕೆ ಕರ್ಕೊಂಡೋದ್ವಿ, ಏನಾಯಿತು, ಹೆಂಗಾಯಿತು ಅಂತ ಎಲ್ಲ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.